ಖರ್ಗೆ ಸಾಹೇಬರು RSS ಬ್ಯಾನ್ ಮಾಡಬೇಕಂತ ಹೇಳ್ತಾರೆ. ಅದು RSS ಬರೀ RSS ಬ್ಯಾನ್ ಮಾಡಬೇಕಂತ ಹೇಳ್ತಾರೆ. ಆದರೆ ಬೇರೆ ಬೇರೆ ಸಂಘಟನೆಗಳು ಕೂಡ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಅವರ ಕೊನೆಯ ಭಾಷಣದಲ್ಲಿ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದಾರೆ, ಹೂ ಈಸ್ ಆನ್ ಆ್ಯಂಟಿ ನ್ಯಾಷನಲ್, ಅಂದರೆ ದೇಶದ್ರೋಹಿಗಳು ಯಾರು ಸಮಾಜದಲ್ಲಿ ಏನೋ ಈ ಕೋಮದ ವಿಷ ಬೀಜವನ್ನು ಬಿತ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಧರ್ಮಗಳಲ್ಲಿ ಅಸೂಯೆ ಉಂಟು ಮಾಡ್ತಾರೆ, ಯಾರು ಏನು ಹಿಂದುಳಿದ ವರ್ಗದವರು ಇರ್ಬೋದು, ಸಮಾಜದ ಕಟ್ಟಕಡೆಯ ಸಮಾಜಗಳಿಗೆ ಆರ್ಥಿಕ ಹಾಗೂ ಸಾಮಾಜಿಕ ನ್ಯಾಯದಿಂದ ದೂರ ಇಡ್ತಾರೆ, ಆ ಎಲ್ಲ ತತ್ವಗಳು, ಆ ಎಲ್ಲ ಸಿದ್ಧಾಂತಗಳು, ಆ ಎಲ್ಲ ಸಂಘಟನೆಗಳು ನಿಜವಾದ ದೇಶದ್ರೋಹಿ ಅಂತ ಅವ್ರು ಹೇಳಿದ್ದಾರೆ. ದಯವಿಟ್ಟು ಅದು ಸ್ಪೀಚ್ ಓದಿರಿ. ಈ ಸಂದರ್ಭದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾ ಇರೋದು ಯಾರು? ಧರ್ಮಗಳಿಗೆ ಜಗಳ ಹಚ್ತಾ ಇರೋದು ಯಾರು? ಯಾರೇ ಇರ್ಬೋದು ಸಂಘಟನೆಗಳು, ಅದು ಯಾವುದೇ ಧರ್ಮಕ್ಕಿರ್ಬೋದು, ಅವರೆಲ್ಲರೂ ಕೂಡ ನಿಷೇಧ ಮಾಡಬೇಕು ನನ್ನ ಪ್ರಕಾರ. ಯಾರು ನಮ್ಮ ದೇಶದ, ನಮ್ಮ ರಾಜ್ಯದ ಮತ್ತು ನಮ್ಮ ಸಮಾಜಗಳ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ಹಿನ್ನಡೆ ಆಗ್ತಾರೋ ಆ ತತ್ವ ನಮಗೆ ಬೇಡ. ಸರ್, ನಿನ್ನೆ ತಾವು ಮಾತಾಡ್ತಾ ಹೇಳಿದ್ರಿ, ನಾನೆಲ್ಲೂ ಲೆಟರ್ ಬರೆದಿರೋದ್ರಲ್ಲಿ ಎಲ್ಲೂ RSS ಅಂತ ಮೆನ್ಷನ್ ಮಾಡಿಲ್ಲ, RSS ಬ್ಯಾನ್ ಅಂತ ಮೆನ್ಷನ್ ಮಾಡಿಲ್ಲ. RSSನ ಚಟುವಟಿಕೆಗಳು ಸರ್ಕಾರ ಇದರಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿದ್ರಿ. AICC ಅಧ್ಯಕ್ಷರು ಆ ಬ್ಯಾನ್ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಕಾಂಗ್ರೆಸ್ನಲ್ಲಿ ಈ ವಿಚಾರದಲ್ಲಿ ಫರ್ಮ್ ಸ್ಟ್ಯಾಂಡ್ ಇಲ್ವಾ? ಫರ್ಮ್ ಸ್ಟ್ಯಾಂಡ್ ಇಲ್ಲ ಅಂದರೆ ಹೇಗೆ? AICC ಅಧ್ಯಕ್ಷರು ಯಾರು? AICC ಅಧ್ಯಕ್ಷರು ಹೇಳಿದ್ಮೇಲೆ ಇನ್ನೇನು ರೀ ಫರ್ಮ್ ಸ್ಟ್ಯಾಂಡು? ನಿನ್ನೆನೇ ನಾನು ಹೇಳಿದ್ದೀನಿ. ನೋಡಿ, ಬ್ಯಾನ್ ಅಂತಲ್ಲ. ಸಿ, ವೆನ್ ದೇ ಆರ್ ನಾಟ್ ಇವನ್ ರಿಜಿಸ್ಟರ್ಡ್, ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ಅವರಿಗೆ? ಅವರಷ್ಟು ಹೇಡಿಗಳೇ ಯಾರಿಲ್ಲ. ರಿಜಿಸ್ಟ್ರೇಷನ್ ಯಾಕ್ರಿ ಮಾಡ್ತಾ ಇಲ್ಲ? ಈಗ ಏನೋ ಒಂದು ದೊಡ್ಡ ಅನಾಹುತ 250 ಕಡೆ ನಾವು ಪಥಸಂಚಲನ ಮಾಡ್ತೀನಿ ಅಂತ ಹೇಳಿದವರು ಬರೇ ಮಾಹಿತಿಗಾಗಿ ಕೊಟ್ಟಿದ್ದಾರೆ, ಪರ್ಮಿಷನ್ನೇ ಕೇಳಿಲ್ಲ. ನಾನು ಯಾಕೆ ಪರ್ಮಿಷನ್ ಕೇಳಿಲ್ಲ ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ 100 ವರ್ಷ ಇಲ್ಲಪ್ಪ, 100 ವರ್ಷ ಮಾಡಿಲ್ಲ ಅಂತ 101ನೇ ವರ್ಷನೂ ಮಾಡ್ಬೇಕಂತ ಏನಾದರೂ ಇದೆಯಾ? ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದ್ರು, ಒಪ್ತೀರಾ? ಯಾಕೆ ಇವರು ಆ ಬ್ಯಾನನ್ನು ತೆಗೆದಿದ್ದು? ಯಾಕೆ ಇವರು ಹೋಗಿ ಸರ್ದಾರ್ ಪಟೇಲ್ ಅವರು ಕೈಕಾಲು ಬಿದ್ದು, ಇಲ್ಲ ನಾವು ಇನ್ನು ಮುಂದೆ ನಮ್ಮ ಭಕ್ತಿ ಏನಿದೆ, ನಮ್ಮ ನಿಷ್ಠೆ ಏನಿದೆ, ನಾವು ಭಾರತದ ಸಂವಿಧಾನಕ್ಕಿಡ್ತೀವಿ, ಭಾರತದ ಧ್ವಜಕ್ಕೆ ನಾವು ಬಾಗ್ತೀವಿ ಅಂತ ಹೇಳಿದ್ಮೇಲೆ ಅವ್ರು ವಿಡ್ರಾ ಮಾಡ್ಕೊಂಡಿದ್ದು ಇತಿಹಾಸ ಕರೆಕ್ಟಾ? ಅದಾದಮೇಲೆ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಬಂದಾಗೂ ಕೂಡ ಇದೇ RSS ಅವರು, ದಿಯೋರಾ ಅವರು ಅವಾಗ ಏನೋ ಸರ್ಸಂಚಾಲಕಿದ್ರು, ಅವರು ಏನೇನು ಪತ್ರಗಳು ಬರೆದಿದ್ದಾರೆ ಇಂದಿರಾ ಗಾಂಧಿ ಅವರಿಗೆ, ಎಮರ್ಜೆನ್ಸಿಯನ್ನು ಶ್ಲಾಘಿಸಿ ಬರೆದಿರೋದಂಥ ಪತ್ರಗಳು ಓದಕ್ಕೆ ಹೇಳಿ RSS ಅವರಿಗೆ. ನಾನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅಂತ ಏನೂ ನಂಬಕ್ಕೆ ಹೋಗಬೇಡಿ. RSSನ ಮ್ಯಾಗ್ಝೀನ್ ಆರ್ಗನೈಸರ್ನಲ್ಲಿ ಅವರ ಸಂಚಿಕೆಯಲ್ಲಿ ಏನೇನು ಬರೆದಿದ್ದಾರೆ ಅದು ಓದಿ ಸಾಕು. ನಂದು ಸ್ಪಷ್ಟವಾದಂಥ ಸಿದ್ಧಾಂತ ಇದೆ, ಪಕ್ಷದ ನಿಲುವು ಇದೆ, ನನ್ನ ನಿಲುವು ಸ್ಪಷ್ಟವಾಗಿದೆ. 100 ವರ್ಷ ಆಯಿತು, 200 ವರ್ಷ ಆಯಿತು, ಆದರೆ 3000 ವರ್ಷದಿಂದ ಮನುಸ್ಮೃತಿ ಇದೆ ಅಲ್ಲ, ಇವ್ರು ಪಾಲನೆ ಮಾಡ್ತಾ ಇದ್ದಾರಾ RSSನವರು? ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಮನುಸ್ಮೃತಿ ಅನ್ನೋದು ನಮ್ಮ ಸಂವಿಧಾನ ಆಗಬೇಕು ಅಂದ್ಬಿಟ್ಟು ಇದೇ RSS ಅವ್ರು ಹೇಳ್ತಾ ಇದ್ದಾರಲ್ಲ, ಯಾಕೆ ಮನುಸ್ಮೃತಿಯನ್ನು ಅವರು ಅವರ ಮನೆಗಳಲ್ಲಿ ಪಾಲನೆ ಮಾಡ್ತಾ ಇಲ್ಲ ಅದು ಹೇಳಿ. ಅನ್ರಿಜಿಸ್ಟರ್ಡ್ ಸಂಘಟನೆಗಳಿಗೆ ಯಾವುದೇ ಈ ಥರದ ಅನುಮತಿ ನೋಡೋಣ. ನಾನು ಹೇಳಿದ್ನಲ್ಲ ಇವರೇ, ಇವಾಗ ಕೇಸ್ ಇರೋದು ಬೇರೆದು, ಇದು ರಿಜಿಸ್ಟರ್ಡು ಅನ್ರಿಜಿಸ್ಟರ್ಡ್ ಆಮೇಲೆ ತಗೋತೀವಿ. ಯಾವುದು ಅದೇ ಕೇಳ್ಕೊಂಡು ಬಂದಿದ್ದಾರೆ. ಈಗ ಸಣ್ಣ ಪುಟ್ಟ ಇದರಲ್ಲಿ ಮಾಡ್ತಾ ಇದ್ದರೆ ತೊಂದರೆ ಇರೋಲ್ಲ. ಈಗ ಯಾವುದೋ ಒಂದು ಈಗ ಉದಾಹರಣೆಗೆ ನಾವು ಇವತ್ತು ನಮ್ಮ ಕಾಲನಿನಲ್ಲಿ ಗಣೇಶ ಹಬ್ಬ ಆಚರಣೆ ಮಾಡಬೇಕು ಅಂತೀವಿ. ಅವಾಗ ನಾವೇ ಒಂದು 4-5 ಜನ ಸ್ನೇಹಿತರು ಸೇರಿ ಒಂದು ಬಳಗ ಮಾಡ್ಕೊತೀವಿ. ಆದರೆ ಹೋಗಿ ಪೊಲೀಸ್ ಹತ್ರ ಹೇಳ್ತೀವಿ, ಹಿಂಗೆ ಒಂದು ಬಳಗ ಮಾಡ್ಕೊಂಡಿದ್ದೀವಿ, ನಾವು ಒಂದು ಗಣೇಶ ಆಚರಣೆ ಮಾಡ್ತಿದ್ದೀವಿ, ಮೆರವಣಿಗೆ ಇರ್ತದೆ, ಇಂಥ ಟೈಮಿಗೆ ಬಂದು ವಿಸರ್ಜನೆ ಮಾಡ್ತೀವಿ, ಅದು ಏನು ತೊಂದರೆ ಇಲ್ಲ. ವಾಟ್ ಎವರ್. ಈಗ ಇವ್ರು 100 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಕೇಳಿ. ಆಮೇಲೆ ಪ್ರಶ್ನೆ ಇರೋದು ಬರೀ ಪಥಸಂಚಲನದಲ್ಲ, ಕಚೇರಿಗಳಿದೆ, ವಾಹನಗಳಿದೆ, ಎಲ್ಲ ಕಡೆ ನಾವು ರಿಲೀಫ್ ಮೆಟೀರಿಯಲ್ನ ಕಳಿಸ್ತೀವಿ. ಮೋಹನ್ ಭಾಗವತ್ ಅವರಿಗೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಗೃಹ ಸಚಿವರಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದೀರಾ? ಏನಕ್ಕೆ ಕೊಟ್ಟಿದ್ದೀರಾ? ಯಾಕೆ ಕೊಟ್ಟಿದ್ದೀರಾ? ನಮ್ಮ ನಾಗರಿಕರ ತೆರಿಗೆ ಅವರ ಸೆಕ್ಯೂರಿಟಿ ಖರ್ಚು ಮಾಡ್ತಾ ಇದ್ದೀರಾ? ಯಾಕೆ ಖರ್ಚು ಮಾಡ್ತಾಯಿದ್ದೀರಾ ಅಂತ ಕೇಳಬಾರ್ದಾ ಸ್ವಾಮಿ? ನಾನು ಒಬ್ಬ ಜನಪ್ರತಿನಿಧಿಯಾಗಿ 6 ತಿಂಗಳಿಗೆ ಲೋಕಾಯುಕ್ತಕ್ಕೆ ನಾನು ಕೊಡಬೇಕಾ?
ನನ್ನ ಸಂಬಳ ಎಷ್ಟು ಬಂದಿದೆ, ನನ್ನ ತೆರಿಗೆ ಎಷ್ಟು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂದರೆ ನೀವೇ ಪ್ರಕಟಣೆ ಮಾಡ್ತಿರಲ್ಲ. ಆ 7ನೇ ತಿಂಗಳಿಗೆ ನೀವೇ ಹಾಕ್ತೀರ, ಈ ಶಾಸಕರು ಈ ಸಂಸದರು ಲೋಕಾಯುಕ್ತಕ್ಕೆ ಅವರು ಆಸ್ತಿ ಇದು ಅವ್ರ ಸಂಪಾದನೆ ಎಷ್ಟು ಮಾಡಿದ್ದಾರೆ ಅಂತ ಅಫಿಡವಿಟ್ ಕೊಟ್ಟಿಲ್ಲ ಅಂತ ನೀವೇ ಹಾಕ್ತಿರಲ್ಲ. ಇವ್ರದ್ದು ಯಾಕೆ ಹಾಕಲ್ಲ? ಈಗ ಯಾವುದೇ NGO ಇರ್ಬೋದು, ನೀವು ರಿಜಿಸ್ಟರ್ ಆಗಿ ನಿಮ್ಮ ದೇಣಿಗೆ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಬೇಕಲ್ವಾ? ಕೊಡಬೇಕಲ್ಲ, ಎಲ್ಲರೂ ಕೊಡಬೇಕು. ಇವರಿಗೆ ಕೊಡೋಕೆ ಇವರಿಗೆ ಯಾಕೆ ಅದು ಮಾನದಂಡ ಇಲ್ಲ? ವಿದೇಶದಿಂದ ಇದೆ ಅಂತ ಹೇಳ್ತಾರೆ, ಇಲ್ಲ ವಿದೇಶದಿಂದ ದುಡ್ಡು ಬರುತ್ತೆ ಅಂತ ಇದ್ದಾರೆ, ಸ್ವಯಂ ಸೇವಕರಿಂದ ಬರುತ್ತೆ ಅಂತ ಇದ್ದಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ, ಯಾರು ತಗೋತಾ ಇದ್ದಾರೆ, ಹೇಗೆ ಖರ್ಚು ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಪ್ರಧಾನಮಂತ್ರಿ ಅವರು ಕೆಂಪುಕೋಟೆ ಅಂತ ಹೇಳ್ತಾರೆ, ಇದು ವಿಶ್ವದ ಅತ್ಯಂತ ದೊಡ್ಡ NGO. ನಾನು ಕೇಳ್ತಾ ಇರೋದು ಅದೇ, ವಿಶ್ವದ ಅತ್ಯಂತ ದೊಡ್ಡ NGO ಹೇಗೆ ನಡೀತಾ ಇದೆ ಸ್ವಲ್ಪ ಸಾರ್ವಜನಿಕರಿಗೆ ತಿಳಿಸಿ. ತಪ್ಪ? ಅದು ನನ್ನ ಹಕ್ಕಲ್ವಾ? ನಿಮ್ಮ ಹಕ್ಕಲ್ವಾ? ನನ್ನ ಹಕ್ಕು ಬಿಟ್ಬಿಡಿ, ನಿಮ್ಮ ಹಕ್ಕಲ್ವಾ? 200 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದಾರೆ ಸ್ವಾಮಿ, ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ, ರಾಷ್ಟ್ರೋತ್ಥಾನ ಯೋಗ ಸೆಂಟರ್ಗಳು ನಡೆಸ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಗಳಿಸ್ತಾ ಇದ್ದಾರೆ, ಯಾವ ಸಂಸ್ಥೆ ಮುಖಾಂತರ ಗಳಿಸ್ತಾ ಇದ್ದಾರೆ ಸ್ವಲ್ಪ ನೀವು ಆಲೋಚನೆ ಮಾಡಿ. ಸರ್, ಗುಲ್ಬರ್ಗ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಯಾವ್ದು? ಇಲ್ಲ, ಈಗ SP ಅವ್ರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಯಾರು ಮಾಡಿದ್ದಾರೆ ಇನ್ನೂ ಅದು ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬಂದಾಗ ನಾನು ನಿಮ್ಗೆ ತಿಳಿಸ್ತೀನಿ. ಈಗ ನೋಡಿ ಈಗ ಅದು ದೂರದಾರರು ಏನು ಕೊಟ್ಟಿದ್ದಾರೆ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಬಟ್ ನಾವು ಇನ್ವೆಸ್ಟಿಗೇಷನ್ ಆಗಲಾರ್ದೆ ನಾವು ಅದನ್ನು ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಇವ್ರು ಮಾಡಿರಬಹುದು, ಹೇಳೋಕ್ಕಾಗಲ್ಲ, ಆಶ್ಚರ್ಯ ಇಲ್ಲ. ಯಾಕಂದರೆ ನನಗೇ ಬೆದರಿಕೆ ಕೆರೆ ಹಾಕ್ತಾರೆ ಅಂದರೆ, ನನಗೇ ಮನೆಗೆ ಬಂದು ಹೊಡಿಬೋದು ಅಂದರೆ ಪಾಪ ಅವ್ರಿಗೆ ಬಿಡ್ತಾರಾ? ನಾನು ಈ ಘನ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನನಗೇ ಫೋನ್ ಮಾಡಿ ಇವರು ಹುಷಾರಾಗಿರಿ, ಮನೆಗೆ ಬಂದು ಈ ಕಟ್ಟರ್ಪಂಥಿಗಳು ಈ ದೇಶಭಕ್ತರು ಬಂದು ಹೊಡಿತಾರೆ ಅಂತ ಹೇಳಿದ್ಮೇಲೆ ಪಾಪ ಇವರಿಗೂ ಬೆದರಿಕೆ ಇರೋದಿಲ್ವ? ಇದ್ದೇ ಇರ್ತದೆ. ಬಟ್ ಏನೇ ಇದ್ರೂ ಈ ಘಟನೆಯಲ್ಲಿ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತೊಗೊಂಡು ತಮ್ಗೆ ಮಾತಾಡ್ತೀನಿ. ನವೆಂಬರ್ನಲ್ಲಿ CM DKಶಿ ಅವರು ಆಗ್ತಾರೆ ಅಂತ ಇವರು ಜಮೀರ್ ಅಹಮದ್ ಅವರು ಹೇಳಿದ್ದಾರೆ. ಅವರಿಗೆ ಕೇಳಬೇಕಪ್ಪ, ನನಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಶಾಸಕರು ಪಕ್ಷದ ಹೈಕಮಾಂಡ್ ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಂದು ಒಂದು ಮನವಿ, ನೀವು ಭಾಳ ವಿನಮ್ರತೆಯಿಂದ ಮಾಡ್ಕೊತಾ ಇದ್ದೀನಿ. 2 ದಿನ ನಿಮ್ಮ ಕ್ಯಾಮ್ರಾ ಸ್ವಿಚ್ ಆಫ್ ಮಾಡಿಬಿಟ್ರೆ ಆರಾಮಾಗಿ ಆಗ್ತಾಯಿದ್ರಿ. ಅಲ್ಲ ಏನು ಗೊಂದಲ ನೀವೇ ಸೃಷ್ಟಿ ಮಾಡ್ತಾ ಇಲ್ಲ ಸರ್, ಅವ್ರು ಹೇಳಿದಾಗ ತೋರಿಸ್ತೀವಲ್ಲ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.